ಕ್ರಿಕೆಟಲ್ಲಿ ಲಕ್ಕಿದೆ, ಹಾಕಿಯಲ್ಲಿ ಲಕ್ಕಿದೆ, ಅದೃಷ್ಟನೇ ಇಲ್ಲದೆ ಒಂದು ಆಟ ಕಂಡುಹಿಡಿಬೇಕು ಅಂತ ಆಸೆ ಪಟ್ಟ ರಾಜ. ಮಂತ್ರಿನ ಕರೆದ, ಅದೃಷ್ಟ ಇರಬಾರ್ದು ಅಂತ ಒಂದು ಆಟ ಕಂಡುಹಿಡಿ ಅಂತ ಹೇಳ್ದ. ಇವನ್ ಮಂತ್ರಿ ತಲೆ ಎಲ್ಲ ಕಡಿಸ್ಕೊಂಡು ಕಂಡುಹಿಡಿದ ಗೇಮೇ ಈ ಚೆಸ್. ಲಕ್ಕಿಲ್ಲ, ಬರೀ ಯೋಚನೆ ಮಾಡೋದು ಮೂಸ್ ಮೂಸ್ ಮೂಸ್. ರಾಜನಿಗೆ ಭಾಳ ಖುಷಿಯಾಗೋಯ್ತು. ನೀನು ಏನು ಬೇಕಾದ್ರೆ ಕೇಳ ಕೊಡ್ತೀನಿ ಅಂದ. ಮಂತ್ರಿ ನನಗೇನು ಬೇಡ ಸಾರ್ ಅಂದ. ನಾನು ರಾಜ, ಏನು ಬೇಕಾದ್ರೆ ಕೊಡ್ತೀನಿ, ಏನು ಬೇಕು ಹೇಳು ಅಂದ. ಅದಕ್ಕೆ ಮಂತ್ರಿ ಒಂದು ಕೆಲಸ ಮಾಡಿ ಸರ್, ಈ ಬೋರ್ಡ್ ಇದೆಯಲ್ಲ ಸರ್, ಈ ಬೋರ್ಡಲ್ಲಿ ಮೊದಲನೇ ಸ್ಕ್ವೇರ್ಗೆ ಒಂದೇ ಒಂದು ಅಕ್ಕಿ ಕಾಳು ಕೊಡಿ ಸರ್, ಒಂದೇ ಒಂದು. ಎರಡನೇ ಸ್ಕ್ವೇರ್ಗೆ ಅದನ್ನು ಡಬಲ್ ಮಾಡಿ 2 ಕೊಡಿ ಸರ್. ಮೂರನೇ ಸ್ಕ್ವೇರ್ಗೆ ಅದನ್ನು ಡಬಲ್ ಮಾಡಿ 4 ಕೊಡಿ ಸರ್. ಹೀಗೆ ಡಬಲ್ ಮಾಡಿ 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 ಕೊನೆ ಸ್ಕ್ವೇರ್ ಅವರು ಕೊಟ್ಬಿಡಿ ಸರ್ ಅಂದ. ಅದಕ್ಕೆ ರಾಜ ಅಷ್ಟೇನಾ, ಇದೇನ್ರಿ ಇದು, ನಾನು ರಾಜ, ಇಷ್ಟು ಅಲ್ಪವಾದ ಆಸೆ ಇಟ್ಕೊಂಡಿದೆಯಲ್ಲಯ್ಯ ಅಂಥೇಳಿ ಕೊಡೋಕ್ಕೆ ಶುರು ಮಾಡ್ದ. ಒಂದಿಟ್ಟ, 2, 4, 8, 16, 32, 64, 128. ಹೋಗ್ತಾ 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 64ನೇ ಸ್ಕ್ವೇರಿಗೆ ಬರಬೇಕಾದ್ರೆ ಇಡೀ ರಾಜ್ಯವನ್ನೇ ಮಂತ್ರಿ ಕೊಡಬೇಕಾಗಿ ಬಂತು. ದಾಟ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ನಾವು ಹೇಳ್ತೀವಿ. ನಿಮ್ಗೆ ಗೊತ್ತೇ ಆಗಲ್ಲ, ಲೈಫಲ್ಲಿ ಸಕ್ಸಸ್ಸಲ್ಲಿ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಮ್ಯಾಟರ್ ಆಗೋದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ನಾನು ಈ ವಯಸ್ಸಲ್ಲಿ ಹೇಳ್ತಿದ್ದೀನಿ, ಈಗ ನೀವು ಶುರು ಮಾಡಿದ್ರೆ ಇವತ್ತು ಡಿಸೈಡ್ ಮಾಡಿ, ತಿಂಗಳು ನಾನು 100 ರೂಪಾಯಿ ಬ್ಯಾಂಕಲ್ಲಿ ಹಾಕ್ತೀನಿ ಅಂತ. ಆದರೆ ಪ್ರತಿ ತಿಂಗಳು ಹಾಕಬೇಕು, ನೋಡಿ ಕೊನೆಗೆ ಆ ಅಮೌಂಟ್ ಎಲ್ಲಿ ಬಂದು ನಿಲ್ಲುತ್ತೆ ಅಂತ. ಅದೇ ಥರ ಈ ವಯಸ್ಸಲ್ಲಿ ನೀವು ಏನು ಬೇಕಾದ್ರೂ ಶುರು ಮಾಡಿ. ಅದು ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಮ್ಯಾಥ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು. ಈ ವಯಸ್ಸಲ್ಲಿ ಶುರು ಮಾಡಿದ್ರೆ ಯು ಆರ್ ಇನ್ ದ ಫಸ್ಟ್ ಸ್ಕ್ವೇರ್. ನೀವು ಕೊನೆ ಸ್ಕ್ವೇರ್ ಬಂದಾಗ ಯಾರು ನಿಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ. ನೀವು ಎಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು, ನನ್ನ ಏಜಲ್ಲೂ ಶುರು ಮಾಡ್ಬೋದು. ಬಟ್ ನನ್ನ ಏಜಲ್ಲಿ ಶುರು ಮಾಡಿದ್ರೆ, ನಿಮ್ಮ ಏಜಲ್ಲಿ ಶುರು ಮಾಡಿರ್ತಾನಲ್ಲ, ಅವನ್ನ ನಾನು ಹಿಡಿಯೋಕ್ಕೆ ಆಗಲ್ಲ. ಬಿಕಾಸ್ ಎಕ್ಸ್ಪೋನೆನ್ಷಿಯಲಿ ಗ್ರೋ ಆಗ್ಬಿಟ್ಟಿರ್ತಾನೆ. ಸೊ ಸ್ಟಾರ್ಟ್ ನೌ. 40 ವರ್ಷ ಅದಾಗ ಕೊರಗ್ತೀರಾ, ನಾನು ಮಾಡಬೇಕಾಗಿತ್ತ ಚಿಕ್ಕ ವಯಸ್ಸಲ್ಲಿ ಅಂತ. 20 ವರ್ಷ ಉರುಳ್ಬಿಟ್ಟಿದೆ ಅಂತ. ಆ 20 ವರ್ಷ ಕ್ಯಾಚ್ ಮಾಡೋಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಕಾಂಪೌಂಡಿಂಗ್ ವೆನ್ ಇಟ್ ಕಮ್ಸ್ ಟು ಮನಿ, ವೆನ್ ಇಟ್ ಕಮ್ಸ್ ಟು ಟ್ಯಾಲೆಂಟ್, ವೆನ್ ಇಟ್ ಕಮ್ಸ್ ಟು ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್, ಇನ್ಕ್ಲೂಡಿಂಗ್ ಡಿಸಿಪ್ಲಿನ್. ಡೂ ಇಟ್ ಎವ್ರಿ ಡೇ. ನಾನು ಇಷ್ಟು ಸಂಪಾದಿಸ್ತೀನಿ, ಇಷ್ಟು ಖರ್ಚು ಮಾಡ್ತೀನಿ, ಇಷ್ಟು ಸೇವ್ ಮಾಡ್ತೀನಿ, ಇಷ್ಟು ಸಮಾಜಕ್ಕೆ ಕೊಡ್ತೀನಿ ಅಂತ ಮೆಂಟಲಿ ಫಿಕ್ಸ್ ಆಗಿಬಿಡಿ. ಪ್ಲೀಸ್ ಬಿ ಫೈನಾನ್ಷಿಯಲಿ ಸ್ಮಾರ್ಟ್. ನಿಮ್ಮ ಏಜ್ ಗ್ರೂಪ್ ಅವ್ರು ಆಸೆ ಪಡೋದು, ನನಗೆ ಫ್ರೀಡಮ್ ಬೇಕು ಸರ್, ಅಪ್ಪ ಅಮ್ಮ ಫ್ರೀಡಮ್ ಕೊಡ್ತಾ ಇಲ್ಲ ಸರ್, ಟೀಚರ್ ತುಂಬ ಸ್ಟ್ರಿಕ್ಟು ಸರ್. ಎಲ್ಲ ಕಡೆ ಕೇಳುವಂಥ ಒಂದೇ ಪದ, ಫ್ರೀಡಮ್ ಬೇಕು, ಫ್ರೀಡಮ್ ಬೇಕು, ಫ್ರೀಡಮ್ ಬೇಕು. ಎಸ್, ಐ ವಾಚ್ ಫಾರ್ ಇಟ್. ಇದು ನಿಮ್ಗೆ ಗೊತ್ತೇ ಇದೆ, ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ರೈಟ್? ಇದು ಅಮೆರಿಕಾದ ಒಂದು ಕೋಸ್ಟಲ್ ಇದೆ. ಇದು ಈ ಕಡೆ ಇದ್ರೆ ಅದ್ರ ಜಸ್ಟ್ ಆಪೋಸಿಟ್ ಮ್ಯಾಪ್ನ ಇನ್ನೊಂದು ಕಡೆ ಇನ್ನೊಂದು ಸ್ಟ್ಯಾಚ್ಯೂ ಕಟ್ಟಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ ಸ್ಟ್ಯಾಚ್ಯೂ, ದಿಸ್ ಇಸ್ ಕಾಲ್ಡ್ ಸ್ಟ್ಯಾಚ್ಯೂ ಆಫ್ ರೆಸ್ಪಾನ್ಸಿಬಿಲಿಟಿ. ಅದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಇದು ಸ್ಟ್ಯಾಚ್ಯೂ ಆಫ್ ರೆಸ್ಪಾನ್ಸಿಬಿಲಿಟಿ. ಇಡೀ ದೇಶಕ್ಕೆ ಅವ್ರು ಏನು ಸಾರ್ತಿದ್ದಾರೆ ಅಂದರೆ, ನಿಮಗೆ ಫ್ರೀಡಮ್ ಸಿಗಬೇಕು ಅಂದರೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು. ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸದೆ ಬರೀ ಫ್ರೀಡಮನ್ನು ನಿರೀಕ್ಷಿಸಬೇಡಿ, ಸಾಧ್ಯವೇ ಇಲ್ಲ ಅಂತ. ಅಪ್ಪ ನಾನು ಲೇಟ್ ಆಗ್ಬಿಡ್ತೀನಪ್ಪ, ರಾತ್ರಿ 2 ಗಂಟೆ ಆಗುತ್ತಪ್ಪ. ಸರಿಯಪ್ಪ, ಬಾಪ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀನು ಏನು ಹೋಮ್ವರ್ಕ್ ಮಾಡಬೇಕು, ನಾಳೆ ಕಾಲೇಜ್ಗೆ ಏನು ಸಬ್ಮಿಟ್ ಮಾಡಬೇಕು, ಎಲ್ಲವನ್ನು ಮಾಡಿಬಿಟ್ಟು ಎಲ್ಲಿ ಬೇಕಾದ್ರೆ ಹೋಗು. ಸೊ ಫಾರ್ ಎವ್ರಿ ಫ್ರೀಡಮ್ ದಟ್ ಯು ವಾಂಟ್, ಅದರ ಜೊತೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ನೀವು ಸ್ವೀಕರಿಸ್ಬಿಟ್ರೆ ಯಾರು ಯಾವ ಫ್ರೀಡಮ್ ಬೇಕಾದ್ರೆ ನಿಮಗೆ ಕೊಡ್ತಾರೆ. ನೀವೆಲ್ಲರೂ ಐ ವಾಂಟ್ ಯು ಟು ಬಿ ರಿಚರ್, ಸ್ಮಾರ್ಟರ್, ಹ್ಯಾಪಿಯರ್. ನನ್ನ ಶೋನಲ್ಲಿ ವಿಜಯ್ ಸಂಕೇಶ್ವರ್ ಅವರು ಬಂದಿದ್ದರು. 5,000 ಲಾರಿಗಳಿದೆ ಅವ್ರ ಹತ್ರ. ಒನ್ ಆಫ್ ದ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ. ನಾನು ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಸರ್ ದುಡ್ಡು ಹೆಂಗೆ ಸರ್ ಮಾಡೋದು? ಅದಕ್ಕೆ ಅವ್ರು ಹೇಳಿದ್ರು, ದುಡ್ಡು ಮಾಡಬೇಕು ಅಂದರೆ ದುಡ್ಡಿನ ಹಿಂದೆ ನೀನು ಓಡಬೇಡ, ಆದರೆ ಓಡೋದನ್ನು ನಿಲ್ಲಿಸಬೇಡ ಅಂದರು. ಅಷ್ಟೇ, ಅದು ದುಡ್ಡಿನಿಂದ ಓಡಬೇಕಾಗಿಲ್ಲ. ಬಟ್ ನೀವು ಏನು ಕೆಲಸ ಮಾಡ್ತಿದ್ರೋ, ಈಗ ನಿಮ್ಮ ಕೆಲಸ ಏನು, ಸೆಕೆಂಡ್ PU ಎಕ್ಸಾಮ್ ಪಾಸ್ ಮಾಡೋದು. ರೈಟ್ ನೌ ದಟ್ ಇಸ್ ಯುವರ್ ಡ್ಯೂಟಿ. ಆ ಕೆಲಸವನ್ನು ನೀವು ಪರ್ಫೆಕ್ಟಾಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕಾಗಿ ನಿಮ್ಮ ಹಿಂದೆ ಬಂದೇ ಬರುತ್ತೆ. ಡೂಯಿಂಗ್ ಯೋರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್. ಎರಡನೇದು ಸ್ಮಾರ್ಟರ್. ಹೌ ಡು ಯು ಬಿಕಮ್ ಸ್ಮಾರ್ಟರ್? ನೀವೆಲ್ಲರೂ ಸ್ಮಾರ್ಟಾಗಿ ಕಾಣ್ತೀರಾ, ಭಯಂಕರ ಜಾಂಡ ಥರ ಕಾಣ್ತೀರಾ, ಬಟ್ ಸಾಲಲ್ಲ, ಇದಕ್ಕಿಂತ ಸ್ಮಾರ್ಟ್ ಆಗಬೇಕು ನೀವು. ಅದೇಗೆ ಮಾಡೋದು? ಒಬ್ಬ ಬರ್ತಾನೆ ಗರಗಸ ತೊಗೊಂಡು, ಮರ ನೋಡ್ತಾನೆ, ಕುಯ್ತಾನೆ ಕುಯ್ತಾನೆ ಕುಯ್ತಾನೆ, 8 ಗಂಟೆ ಆಗುತ್ತೆ, ಮರ ಬೀಳುತ್ತೆ. ಇನ್ನೊಬ್ಬ ಬರ್ತಾನೆ, ಮೊದಲು ಗರಗಸ ನೋಡ್ತಾನೆ, ಅಯ್ಯೋ ಶಾರ್ಪ್ ಇಲ್ವಲ್ಲ ಗರಗಸ ಅಂತ, ಅರ್ಧ ಗಂಟೆ ಫಸ್ಟು ಗರಗಸನ ಶಾರ್ಪ್ ಮಾಡ್ತಾನೆ, ಆಮೇಲೆ ಶುರು ಮಾಡ್ತಾನೆ, 1 ಅವರಲ್ಲಿ ಬೀಳುತ್ತೆ. ದಾಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಟೂಲ್ಸ್ ಅಂತ. ಗುರುವೇ, ಬೆಳಗಿಂದ ಓದ್ದೆ ಗುರುವೇ, ವೇಸ್ಟ್ ಅದು. ಹೇಗೆ ಓದ್ತಾ ಇದ್ದೀರಾ? ಆರ್ ಯು ಡೂಯಿಂಗ್ ಇಟ್ ದ ರೈಟ್ ವೇ ಅನ್ನೋದು. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಸ್ಕಿಲ್ ಸೆಟ್ ಅಂತ. ನಿಮಗೆ ಗೊತ್ತಿರೋ ವಿಷಯವನ್ನು ಇನ್ನೂ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು ಅನ್ನೋದು ಒಂದು ವಿಷಯ. ಇನ್ನೊಂದೇನಾಗಿದೆ ಅಂದರೆ, ಈಗ ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು. ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ. ಈಗ ನಾನು ಬಟರ್ಫ್ಲೈ ಅಂತ ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೀನಿ. ಈ ಫಿಲ್ಮ್ ಏನಾಗ್ಬಿಟ್ಟಿದೆ ಅಂದರೆ,
ತಮಿಳು, ತೆಲುಗು, ಕನ್ನಡ, ಮಲಯಾಳಂ 4 ಬರ್ತಾ ಇದೆ. ಅವ್ರಿಗೆ ಎಂಥ ಡೈರೆಕ್ಟರ್ ಬೇಕು ಅಂದರೆ ಅವ್ರಿಗೆ ತಮಿಳು ಗೊತ್ತಿರಬೇಕು, ಕನ್ನಡನೂ ಗೊತ್ತಿರಬೇಕು, ತೆಲುಗುನೂ ಗೊತ್ತಿರಬೇಕು. ಆ ಥರ ಇದ್ದರೆ ಮಾತ್ರ ಆ ಪೊಸಿಷನ್ ಸಿಗುತ್ತೆ. ಹಾಗಾಗಿ ಎನಿ ಅಡಿಷನಲ್ ಸ್ಕಿಲ್, ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅದು ಓದ್ಕೊಳ್ಳಿ, ಅದು ಬೇಕಾಗುತ್ತೆ. ಅದರ ಜೊತೆಗೆ ನೀವು ಏನನ್ನು ಹೊಸದಾಗಿ ಕಲ್ತರೂ, ಅದು ಭಾಷೆ ಇರ್ಬೋದು, ಸಂಗೀತ ಇರ್ಬೋದು, ಅದು ಕೋಡಿಂಗ್ ಇರ್ಬೋದು, ಎನಿಥಿಂಗ್, ಅದು ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡುತ್ತೆ. ಸೊ ಯು ಮಸ್ಟ್ ಮಲ್ಟಿಪ್ಲೈ ಯೋರ್ ಸ್ಕಿಲ್ಸ್, ರೈಟ್? ಆ್ಯಂಡ್ ದೆನ್ ಹ್ಯಾಪಿಯರ್. ದಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಎಷ್ಟೋ ಜನ ಶ್ರೀಮಂತರು ನೋಡಿದ್ದೀನಿ, ಬಟ್ ದೇ ನಾಟ್ ಹ್ಯಾಪಿ. ಸೊ ಈ ಖುಷಿ ಅನ್ನೋದೇನು? ಒಂದು ನನ್ನ ಸ್ಪಷ್ಟವಾಗಿ ವೀಕೆಂಡ್ ವಿತ್ ರಮೇಶಲ್ಲಿ ಗೊತ್ತಾಯ್ತು ರೀ. ತುಂಬ ಹ್ಯಾಪಿ ಇರೋ ಯಾರು ಗೊತ್ತೇನ್ರಿ? ಅವ್ರ ತಲೆಯಲ್ಲಿ ಏನಿದೆಯೋ ಅದನ್ನೇ ಮಾತಾಡ್ತಾರೆ, ಏನು ಮಾತಾಡ್ತಾರೋ ಅದನ್ನೇ ಮಾಡ್ತಾರೆ. ಕೆಲವರು ತಲೆಯಲ್ಲಿ ಒಂದಿಟ್ಕೊಂಡು ಬಾಯಲ್ಲಿ ಇನ್ನೇನೋ ಹೇಳಿ, ಬಾಯಲ್ಲಿ ಹೇಳಿದ್ದನ್ನ ಬಿಟ್ಟು ಇನ್ನೇನೋ ಮಾಡ್ತಾರೆ. ಈ ಸಿಂಕ್ ಇಲ್ಲದೆ ಇದ್ದಾಗ ಹ್ಯಾಪಿನೆಸ್ನ ಕೊರತೆ ಕಾಣುತ್ತೆ. ಸೊ ಇಟ್ಸ್ ಅಬೌಟ್ ಅಲೈನಿಂಗ್ ಯುವರ್ ಥಾಟ್ಸ್, ಯುವರ್ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಮುಂದೆ ಹೋಗೋಣ. ಪ್ರತಿಯೊಬ್ಬರು ನಿಮಗೆ ನೀವೇ ಹೇಳ್ಕೊಳ್ಳಿ, ಐ ಆಮ್ ಸ್ಪೆಷಲ್ ಅಂತ. ಪ್ರತಿಯೊಬ್ಬರು, ನಾನು ಆರ್ಡಿನರಿ, ಅವನ ಮುಂದೆ ನಾನೇನಿಲ್ಲ, ಅವನ ಬ್ಯಾಕ್ಗ್ರೌಂಡ್ ನನಗಿಲ್ಲ. ಮೊದಲು ಅದನ್ನು ಬಿಟ್ಟಾಕಿ. ನಿಮ್ಮಲ್ಲಿ ಒಂದು ಪ್ರತ್ಯೇಕವಾದ ಶಕ್ತಿ ಇದೆ, ಅದನ್ನು ನೀವು ನಂಬಬೇಕು. ದ್ಯಾಟ್ ಯು ಆರ್ ಸ್ಪೆಷಲ್ ಅಂತ. ಆ್ಯಂಡ್ ವಾಟ್ ಇಸ್ ದ ಸ್ಪೆಷಾಲಿಟಿ? ನಾನೆಲ್ಲ ಕಡೆ ಹೇಳ್ತಾ ಇದ್ದೀನಿ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಇದೆ. ಒಂದು ಅಕಾಡೆಮಿಕ್ ಇಂಟೆಲಿಜೆನ್ಸ್, ಮಾರ್ಕ್ಸ್ ತೊಗೊಳ್ಳೋದು, ಅದು ಒಂದು ಇಂಟೆಲಿಜೆನ್ಸ್. ಕೆಲವರಿಗೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವರು ಈ ಪಜಲ್ಸ್ ಎಲ್ಲ ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತಾರೆ. ಅಂಥವ್ರು ಈ ಡಿಟೆಕ್ಟಿವ್ ಅಥವಾ CIDಗಳಾದರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರುತ್ತೆ. ಸಂಬಂಧಪಟ್ಟ ಕೆರಿಯರ್ನ ಅವ್ರು ಚೂಸ್ ಮಾಡಬೇಕು. ಆ ಇಂಟೆಲಿಜೆನ್ಸ್ನ ನೀವು ಗೌರವಿಸಬೇಕು. ಈಗ ನನಗೆ ಕೃಷಿ ಬರಲ್ಲ, ನಿಮಗೆ ಕೃಷಿ ಬರುತ್ತೆ ಅಂದರೆ ನನಗಿಂತ ನೀವು ಬುದ್ಧಿವಂತರು ಆ ಕ್ಷೇತ್ರದಲ್ಲಿ. ಇದು ನನ್ನ ಇಂಟೆಲಿಜೆನ್ಸ್, ಇದು ನನಗೆ ಕಂಫರ್ಟಬಲ್ ಆಗಿದೆ. ಈ ಕೆಲಸವನ್ನು ನಾನು ಮಿಕ್ಕವ್ರಿಗಿಂತ ಚೆನ್ನಾಗಿ ಮಾಡಬಲ್ಲೆ ಅಂತ ಯಾವ ಇಂಟೆಲಿಜೆನ್ಸ್ ಇದೆಯೋ ಆ ಇಂಟೆಲಿಜೆನ್ಸ್ ಇರುವ ಕೆರಿಯರ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಅದರಲ್ಲಿ ಯಶಸ್ವಿ ಆಗ್ತೀರಾ. ನಿಮ್ಮ ಇಂಟೆಲಿಜೆನ್ಸ್ ಇಲ್ಲದೆ ಇರೋ ಕಡೆ ನೀವು ಎಷ್ಟೇ ಕಷ್ಟಪಟ್ಟರು ನಿಮಗೆ ಕಷ್ಟ ಆಗುತ್ತೆ.